ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಇಂದಿನ ಸಂಚಿಕೆಯ ಭಾಗ್ಯಲಕ್ಷ್ಮಿ ಸೀರಿಯಲ್ನ ರಿವ್ಯೂ ನೋಡ್ತಾ ಇದ್ದೀವಿ. ಕುಸುಮ ಅವರು ತಾಂಡವ್ಗೆ ಸ್ಟೇಷನ್ನ ಕರ್ಕೊಂಡು ಬಾ ವಿತ್ ಲಗೇಜ್ ಅಂತ ಹೇಳ್ತಾರೆ. ಅವರಿಬ್ಬರು ಬಂದಿದ್ದೇನೆ ಮನೆಯವ್ರಿಗೆಲ್ಲ ಶಾಕ್ ಆಗುತ್ತೆ. ಕುಸುಮ ಅವರು ಇವಾಗ ನನ್ನ ಸೊಸೆ ಅಂತ ಆಟನ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಇವತ್ತಂತೂ ಸೂಪರಾಗಿತ್ತು ಎಪಿಸೋಡ್ ಅಂತೂ. ಶ್ರೇಷ್ಠ ಬಂದು ಕುಸುಮ ಅವ್ರನ್ನ ಆಂಟಿ ಅಂತಿರ್ತಾರೆ, ನನ್ನ ಅತ್ತೆ ಅಂತ ಹೇಳ್ತಾರೆ. ಇದನ್ನೆಲ್ಲ ಕೇಳಿಕೊಂಡು ಮನೆಯವ್ರಿಗೆ ತುಂಬ ದೊಡ್ಡ ಶಾಕ್ ಆಗುತ್ತೆ. ಅದನ್ನು ತಾಂಡವ್ ಮತ್ತು ಶ್ರೇಷ್ಠಗೆ ನಂಬೋಕ್ಕೆ ಆಗಲ್ಲ. ಇನ್ನೆಲ್ಲ ರೂಲ್ಸ್ನ ಹಾಕ್ತಾರೆ. ಶ್ರೇಷ್ಠ ನನ್ನ ಸೊಸೆ, ಎಲ್ಲರೂ ಅವಳಿಗೆ ಮರ್ಯಾದೆ ಕೊಡಬೇಕು, ಹೇಳ್ದಂಗೆ ಕೇಳಬೇಕು, ಯಾರೂ ಕೆಟ್ಟದಾಗಿ ಮಾತಾಡಬಾರ್ದು ಅಂತ. ಸುಂದರಿ ಮತ್ತು ಪೂಜಾಗೆ ತನ್ನ ಲಗೇಜ್ನ ಎತ್ಕೊಂಡು ಬಾ ಅಂತ ಕುಸುಮ ಅವರು ಆರ್ಡರ್ ಮಾಡ್ತಾರೆ. ಅದು ತುಂಬ ಸಿಟ್ಟು ಬಂದುಬಿಡುತ್ತೆ ಎಲ್ಲರಿಗೂ. ತಾಂಡವ್ ಮತ್ತು ಶ್ರೇಷ್ಠ ಒಂದು ರೂಮಲ್ಲಿ ಕೂತ್ಕೊಂಡು ಅವರ ಅಮ್ಮನ ಬಿಹೇವಿಯರ್ ಬಗ್ಗೆ ಮಾತಾಡ್ಕೊತಿರ್ತಾರೆ. ಮತ್ತು ಮಕ್ಕಳು ಬರ್ತಾರೆ ಸ್ಕೂಲು ಮತ್ತು ಕಾಲೇಜಿಂದ. ಅವ್ರನ್ನ ಶ್ರೇಷ್ಠನ ನೋಡಿದ್ದೇನೆ ತುಂಬ ಸರ್ಪ್ರೈಸ್ ಆಗುತ್ತೆ ಹಾಗೂ ಸಿಟ್ಟು ಬರುತ್ತೆ. ಮಕ್ಕಳು ಕೇಳ್ತಾರೆ, ನೀವು ಯಾಕೆ ಬಂದಿದ್ದೀರಾ, ಆಚೆ ಹೋಗಿ ಅಂತ. ಮತ್ತು ಭಾಗ್ಯ ಅವ್ರು ಬಂದು ಅವ್ರ ಮಕ್ಕಳನ್ನ ಸಮಾಧಾನ ಮಾಡುತ್ತಾರೆ. ಗೆಸ್ಟ್ ಬಂದಿರೋರ ಹತ್ರ ಆ ಥರ ಎಲ್ಲ ಮಾತಾಡಬಾರ್ದು ಅಂತ. ಶ್ರೇಷ್ಠ ಅವರು ಮಕ್ಳಿಗೆ ಹೇಳ್ತಾರೆ, ನಾನು ಗೆಸ್ಟ್ ಅಲ್ಲ, ನಾನು ಪರ್ಮನೆಂಟಾಗಿ ಇಲ್ಲೇ ಇರೋಕ್ಕೆ ಬಂದಿರೋದು ಅಂತ. ಮಕ್ಕಳು ಭಾಗ್ಯನ ಕೇಳ್ತಾ ಇರ್ತಾರೆ, ಇವ್ರನ್ನ ಯಾಕೆ ಸೇರಿಸ್ಕೊಂಡ್ರಿ, ಇವರಿಂದ ನಮ್ಮ ಮನೆ ಹಾಳಾಗುತ್ತೆ ಅಂತ. ಮತ್ತು ಭಾಗ್ಯ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ, ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ಅಲ್ವಾ, ನನ್ನ ಮೇಲೆ ನಂಬಿಕೆ ಇಡಿ ಅಂತ. ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಿರ್ತಾರೆ. ತುಂಬ ವೆರೈಟೀಸ್ ಆಫ್ ಡಿಶಸ್ ಮಾಡಿರ್ತಾರೆ ಭಾಗ್ಯ ಅವರು. ಅದನ್ನು ನೋಡಿದ ತಕ್ಷಣ ಅದಕ್ಕೆ ಕುಸುಮ ಅವರು ಶ್ರೇಷ್ಠ ಬಂದಿರೋದಕ್ಕೆ ಇಷ್ಟೊಂದು ಡಿಶಸ್ ಮಾಡಿರೋದು ಅಂತ ಹೇಳ್ತಾರೆ. ಮನೇಲಿ ಮಾವ ಅವರ ಎಲ್ಲರಿಗೂ ಬೇಜಾರಾಗುತ್ತೆ. ಹಾಗೆ ಹೇಳಿದ್ಮೇಲೆ ಎಲ್ಲರಿಗೂ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಕುಸುಮ ಯಾಕೆ ಈ ರೀತಿ ಮಾಡ್ತಿದ್ದಾರೆ, ಎಲ್ಲದಕ್ಕೂ ವಹಿಸ್ಕೊಂಡು ಯಾಕೆ ಬರ್ತಿದ್ದಾರೆ ಶ್ರೇಷ್ಠನ ಅಂತ. ಅಷ್ಟಾಗೆ ನೀನು ಮೆಚ್ಚಿದ ಸೊಸೆ ಅಂತ ಅಲ್ಲಿಗೆ ಎಪಿಸೋಡ್ ಎಂಡ್ ಆಗುತ್ತೆ. ಇದು ನನ್ನ ಹೊಸ ಪ್ರಯತ್ನ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಕೇಳ್ಕೊತಾ ಮತ್ತೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.